70-80 ವರ್ಷದ ಹಳೆ ವಸ್ತುಗಳೆಲ್ಲ ನೋಡಕ್ ಒಂದೇ ಜಾಗದಲ್ಲಿ ಸಿಗುತ್ತೆ. ಈ ಒಂದ್ ಜಾಗಕ್ಕೆ ಬಂದ್ರೆ ನಿಮ್ಗೆ ಚಿಕ್ಕ ವಯಸ್ಸಿನ ಹಳೆ ನೆನಪುಗಳೆಲ್ಲ ಮತ್ತೆ ನೆನಪಾಗ್ತವೆ. ಈ ಒಂದ್ ಜಾಗ ಎಲ್ಲಿರೋದು ಅಂತ ಹೇಳ್ಬೇಕಾ? ಹಂಗಾದ್ರೆ ವಿಡಿಯೋ ಪೂರ್ತಿ ನೋಡಿ. ವೆರಿ ಸ್ಮಾರ್ಟ್. ವಾರೆಲ್ಲ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ಒಂದು ಟ್ರಿಪ್ ಹೋಗೋಣ ಅಂತ ಹೊರಟ್ವಿ. ನಮ್ ಟ್ರಿಪ್ ಪ್ಲಾನ್ ಬಂದು ಮುರುಡೇಶ್ವರ ಮತ್ತೆ ಹೊನ್ನಾವರ. ಗಾಡಿಗೆ ಫುಲ್ ಟ್ಯಾಂಕ್ CNG ಹಾಕ್ಸ್ಕೊಂಡು ನಾವು ಹೊರಟಿದ್ದು ನಮ್ಮ ಹಾಸನ ಹೈವೇ ಕಡೆ. ಆಂದಿವೆ ಬರ್ತಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆರ್ಚ್ ಹತ್ರ ನಮಸ್ಕಾರ ಹಾಕೊಂಡು ನಾವು ಬಂದಿದ್ದು ಉಜ್ರಲ್ಲಿರೋ ಹಳ್ಳಿ ಮನೆ ಹೋಟೆಲ್ಗೆ. ಹೆಸರಲ್ಲೇ ಹಳ್ಳಿ ವೈಪ್ ಕೊಡೋ ಈ ಹೋಟೆಲ್ಗೆ ಎಂಟ್ರಿ ಆಗಿದ ತಕ್ಷಣ ಹಳೆ ಕಾಲದಲ್ಲಿ ಬಳಸ್ತಿದ್ದ ಪ್ರತಿಯೊಂದು ವಸ್ತುನ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಒಂದೊಂದಾಗಿ ಯಾವ್ಯಾವ ವಸ್ತುಗಳನ್ನ ಇಲ್ಲಿ ಜೋಡಿಸಿಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಟ್ಯಾಕ್ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಕನ್ನಡ ಉಸಿರಾಡ್ತಿರೋದೆ ನಮ್ಮಂತ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸ್ಗಳಿಂದ. ಕಲ್ಸಲ್ಲ ಅಂತೀವ, ಅದು ಕಲಿಯೋರ್ಗೆ ಖಂಡಿತ ಕಲಿಸ್ತೀನಿ. ಈ ಒಂದು ಜಾಗಕ್ಕೆ ಬಂದರೆ 80s 90s ಜನ್ರೇಷನ್ ಅವ್ರಿಗೆ ಒಂದೊಂದು ವಸ್ತುಗಳ ಮೇಲೂ ಒಂದೊಂದು ನೆನಪುಗಳಿರೋ ಸಹಜ. ಅದರಲ್ಲೂ ಈ ಹಳ್ಳಿಗಳ ಕಡೆ ಬೆಳೆದಿರೋರ್ಗಂತೂ ಒಂದೊಂದು ವಸ್ತುಗಳ ಜೊತೆ ಒಂದೊಂದು ಕತೆಗಳು, ಒಂದೊಂದು ನೆನಪುಗಳಿದ್ದಾವೆ. ಇಲ್ಲಿ ಕಾಣಿಸೋ ಒಂದೊಂದೇ ಹಳೆ ವಸ್ತುಗಳನ್ನು ನೋಡ್ತಾ ಹಳೆ ದಿನಗಳನ್ನು ನೆನೆಸ್ಕೊಳ್ತಾ ಈ ವಿಡಿಯೋನ ಎಂಜಾಯ್ ಮಾಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಲ್ಯಾಂಪು, ಹಳೆ ಕಾಲದ ರೇಡಿಯೋ, ಇದು ಅಳಗುಳಿ ಮನೆ ಅಂತ ಹಳ್ಳಿ ಕಡೆ ಎಲ್ಲ ಆಟ ಆಡ್ತಾ ಇದ್ರಲ್ಲ ಅದು. ಇದು ಹಳೆ ರೇಡಿಯೋ, ಇದು ತೂಕ ಹಾಕೋ ಮಿಷಿನ್ನು, ಇವೆಲ್ಲ ಒಳಕಲ್ಗಳು ಖಾರ ರುಬ್ಬಕ್ಕೆ ಬಳಸ್ತಾ ಇದ್ರು. ಹಳೆ ಕಾಲದ ಇಸ್ತ್ರಿ ಪೆಟ್ಟಿಗೆ. ಇಲ್ಲಿ ಕೆಳಗಡೆ ಇರೋವೆಲ್ಲ BPL TV ಅಂತ ಹಳೆ ಕಾಲದಲ್ಲಿ ಇದ್ದವು. ಈ TV ಬಂದಿದ್ದು 1963ರಲ್ಲಿ. ಫಸ್ಟ್ ಟೈಮ್ ಪಾಲ್ಕಡ ಕೇರಳದಲ್ಲಿ ಪ್ಲೇ ಮಾಡಿದ್ದನ್ನ. BPL ಹೆಡ್ ಕ್ವಾರ್ಟರ್ಸ್ ಬಂದು ನಮ್ಮ ಬೆಂಗಳೂರು ಚರ್ಚ್ ಸ್ಟ್ರೀಟ್ ರೋಡಲ್ಲೇ ಇರೋದು. ಇವೆಲ್ಲ ಲ್ಯಾಂಪು, ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ, ಹಳೆ ಕಾಲದಲ್ಲಿ ಮನೆಗಳಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ರು. ಜರ್ಮನಿಯವರು 1780ರಲ್ಲೇ ಕಂಡುಹಿಡಿದಿದ್ದನ್ನ. ನಮ್ಮ ಇಂಡಿಯಾಗೆ ಬರೋ ಅಷ್ಟರೊಳಗೆ 1850ರಲ್ಲಿ ಬಂದಿದ್ದಿದ್ದು. ಇದನ್ನ ನೀವೆಲ್ಲ ನೋಡೇ ಇರ್ತೀರ ಚಿಕ್ಕ ವಯಸ್ಸಲ್ಲಿ. ಎಲ್ಲರ ಮನೇಲಿ ಇರಲಿಲ್ಲ, ಕೆಲವ್ರು ಶ್ರೀಮಂತರ ಮನೇಲಿ ಮಾತ್ರ ಇದ್ದಿದ್ದಂಥ ಮ್ಯೂಸಿಕ್ ಪ್ಲೇಯರ್ ಇದು. 1887ರಲ್ಲಿ UK ಕಂಡುಹಿಡಿದ್ರನ್ನ. 1910ರಲ್ಲಿ ಗ್ರಾಮಫೋನ್ ಅಂತ ಇದಕ್ಕೆ ಹೆಸರು ಕೊಟ್ಟರು. ಇದು ನಮ್ಮ ದೇಶಕ್ಕೆ ಬಂದಿದ್ದು 8 ನವೆಂಬರ್ 1902ರಲ್ಲಿ ಬಂತು. 1940ರಿಂದ ರೆಕಾರ್ಡ್ ಪ್ಲೇಯರ್ ಆಗಿ ಕೂಡ ಕೆಲಸ ಶುರು ಮಾಡ್ತಿದ್ದು. ಇದು ನಿಮಗೆ ಗೊತ್ತಿರುತ್ತೆ, ಟೈಪ್ ರೈಟರು. ಇದನ್ನ 1874ರಲ್ಲಿ ಅಮೇರಿಕದವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ನಮ್ಮ ಇಂಡಿಯಾಗೆ ಬಂದಿದ್ದು 1955ರಲ್ಲಿ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಇವಾಗಲೂ ಕೂಡ ಇದಿದೆ, ತಕ್ಕಡಿ ಬಟ್ಟು. ಇದು ಸೀಮೆಣ್ಣೆ ಸ್ಟವ್ 1892ರಲ್ಲಿ ಕಂಡುಹಿಡಿದ್ರು. ಸುಮಾರು ವರ್ಷಗಳ ಕಾಲ ಇಂಡಿಯಾದಲ್ಲೂ ಇತ್ತು. ಆಮೇಲೆ 28 ನವೆಂಬರ್ 2003ರಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದ್ರು. ಇದಂತೂ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಕಾಲದಲ್ಲಿ ಪ್ರೇಮಿಗಳಿಗೆ ಬಿಡ್ಸ್ ಥರ ಕೆಲಸ ಮಾಡ್ತಿದ್ದ ಫೋನ್ ಇದು. ಇದನ್ನು ಯುನೈಟೆಡ್ ಸ್ಟೇಟಲ್ಲಿ 1889ರಲ್ಲಿ ಕಂಡುಹಿಡಿದ್ರು. ಇದಕ್ಕೆ ಕಾಯಿನ್ ಪೇ ಫೋನ್ ಅಂತ ಹೆಸರು ಕೂಡ ಕೊಟ್ಟರು. 2006ರಲ್ಲಿ ನಮ್ಮ ಇಂಡಿಯಾದಲ್ಲಿ 47 ಲಕ್ಷಕ್ಕಿಂತ ಹೆಚ್ಚು ಕಾಯಿನ್ ಬೂತ್ಗಳು ಆ್ಯಕ್ಟಿವ್ ಇದ್ದು. ಇವು ಹಳೆ ಕಾಲದ ಸೂಟ್ ಕೇಸು. ಇದು ಹಳೆ ಕಾಲದ ಬಟ್ಟೆ ಹೊಲಿಯೋ ಮಿಷಿನ್ನು. ಇದು ಹಬ್ಬಗಳಲ್ಲಿ ಬಳಸ್ತಿದ್ದ ಶಾವಿಗೆ ಹೋಳು. ಇವೆಲ್ಲ ಹಳೆ ಕಾಲದ ಗಡಿಯಾರಗಳು, ಹಳೆ ಕಾಲದ ಕ್ಯಾಮ್ರಾ, ಇನ್ನು ಹಳೆ ಕಾಲದ ರೇಡಿಯೋಗಳು. 1977ರಲ್ಲಿ ಇಂಡಿಯಾಗೆ ಬಂತು. 2001ರಿಂದ ರೇಡಿಯೋ ಸ್ಟೇಷನ್ಗಳಾಗಕ್ಕೆ ಶುರುವಾದವು. 2018 ಇಂಡಿಯಾದಲ್ಲಿ 350ಕ್ಕೂ ಜಾಸ್ತಿ ರೇಡಿಯೋ ಸ್ಟೇಷನ್ಗಳಿದ್ದು. ಇದು ನಿಮಗೆಲ್ಲ ಗೊತ್ತಿರುತ್ತೆ ಲ್ಯಾಂಡ್ಲೈನು. ಇದು ನಿಮಗೆ ಗೊತ್ತಿರುತ್ತೆ ರೋಟರಿ ಡಯಲ್ ಫೋನ್. ಇದು ನಮ್ಮ ಇಂಡಿಯಾಗೆ ಬಂದಿದ್ದು 1882ರಲ್ಲಿ. 1960 ನಂತರ ಇದ್ರ ಬಳಕೆ ಜಾಸ್ತಿ ಆಯಿತು. ಇದು ಎಲ್ಲರಿಗೂ ಗೊತ್ತಿರುತ್ತೆ ಸೈಕಲ್ ಡೈನಮೋ ಲೈಟು.
ನಾವೆಷ್ಟು ಜೋರಾಗಿ ಸೈಕಲ್ ಓಡಿಸ್ತಾ ಇದ್ವೋ ಅಷ್ಟು ಜೋರಾಗಿ ಬೆಳಕು ಬೀಳ್ತಾ ಇತ್ತು. ಇದಿಷ್ಟು ಈ ವಿಡಿಯೋದಲ್ಲಿ ನನ್ನ ಕಣ್ಣಿಗೆ ಬಿದ್ದ ವಸ್ತುಗಳನ್ನ ನಿಮಗೆ ತೋರಿಸಿದ್ದೀನಿ. ಮತ್ತೆ ನನಗೆ ಗೊತ್ತಿರೋ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಹತ್ರ ಏನಾದರೂ ಹಳೆ ವಸ್ತುಗಳಿದ್ರೆ ಅದನ್ನ ಸೇವ್ ಮಾಡಿ ಗುಜರಿಯಾಗಿ ಹಾಕಕ್ಕೆ ಹೋಗಬೇಡಿ. ಮುಂದಿನ ಜನರೇಷನ್ ಅವ್ರಿಗೆ ಅದನ್ನ ತೋರಿಸ್ಬೋದು. ಒಂದ್ ಕಡೆ ಸ್ಟೋರ್ ಮಾಡಿಟ್ರೆ ಅವ್ರು ನೋಡ್ಕೋತಾರೆ. ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಂತೀರಾ ಅಷ್ಟೇ.